ಅತ್ಯಂತ ಶುಭಕಾರಕ. ಈ ದಿನ ಅರಿಶಿಣದ ಡಬ್ಬದಲ್ಲಿ 2 ವಸ್ತುಗಳನ್ನು ಹಾಕಿಡಿ. ಸ್ನೇಹಿತರೆ, ದಾರಿದ್ರ್ಯವನ್ನು ಅನುಭವಿಸುತ್ತಾ ಇರುವಂಥ, ಬಡತನವನ್ನು ಅನುಭವಿಸುತ್ತಿರುವಂಥವರು, ಗಂಡನ ಸಂಪಾದನೆ ಸರಿಯಾಗಿಲ್ಲದೆ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳನ್ನು ಅನುಭವಿಸುತ್ತಿರುವಂಥವರಿಗೆ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತದೆ. ಸ್ನೇಹಿತರೆ, ಸಾಯಂಕಾಲ ಸಮಯದಲ್ಲಿ ಮಾಡಿಕೊಳ್ಳುವಂಥದ್ದು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ, ಅದ್ಭುತವಾಗಿ ನಿಮಗೆ ಫಲವನ್ನು ತಂದುಕೊಡುತ್ತದೆ. ಈ ಅರಿಶಿನ ಅನ್ನೋದು ಅತ್ಯಂತ ಶುಭವಾದಂತಹ ವಸ್ತು, ಮಂಗಳಕರವಾದಂತಹ ವಸ್ತು. ಹಾಗಾಗಿ ಈ ಅರಿಶಿನದಿಂದ ಮಾಡಿಕೊಳ್ಳುವಂಥ ಪರಿಹಾರ ಅದ್ಭುತವಾಗಿ ನಮಗೆ ಫಲವನ್ನು ಕೊಡುತ್ತದೆ. ಅದರಲ್ಲೂ ಈ ದಿನ ಮಾಡುವುದು ತುಂಬಾ ಒಳ್ಳೆಯದು. ದೇವಾನುದೇವತೆಗಳ ಒಂದು ಅನುಗ್ರಹವನ್ನು ಪಡೆದುಕೊಳ್ಬೇಕು. ಮುಖ್ಯವಾಗಿ ಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ಮುಖ್ಯವಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಈ ದಿನ ನಮಗೆ ತುಂಬ ಸುಲಭವಾಗಿ ಲಭಿಸುತ್ತದೆ. ಸಾಕಷ್ಟು ಜನರು ಉಪ್ಪಿನ ದೀಪಾರಾಧನೆಯನ್ನು ಕೂಡ ಮಾಡ್ತಾರೆ. ಐಶ್ವರ್ಯ ದೀಪ ಅಂತಲೂ ಕೂಡ ಕರೆಯಲಾಗುತ್ತದೆ. ಈ ಒಂದು ಉಪ್ಪಿನ ದೀಪಾರಾಧನೆಯನ್ನು ಈ ದಿನ ನೀವು ಮಾಡಿದರೆ 3 ವಾರ 5 ವಾರ ಮಾಡಿದರೆ ಅಂದರೆ ಖಂಡಿತವಾಗಿ ಸ್ನೇಹಿತರೆ ನಿಮಗೆ ಅತ್ಯಂತ ಶುಭವನ್ನೇ ನೀವು ಪಡೆದುಕೊಳ್ತೀರಾ. ಅಂದರೆ ಮನೆಯಲ್ಲಿ ಹಣಕಾಸಿನ ವೃದ್ಧಿಯಾಗುತ್ತೆ, ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತದೆ, ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತದೆ, ಸಾಲಬಾಧೆ ನಿವಾರಣೆಯಾಗುತ್ತದೆ, ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಸಾಧಿಸುತ್ತಾ ಹೋಗ್ತೀರಾ. ಹಾಗಾಗಿ ಈ ದಿನ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬೇಡಿ. ಹಾಗೆ ಈ ದಿನ ಶುಭ್ರವಾಗಿ ಮನೆಯೆಲ್ಲ ಶುಭ್ರಗೊಳಿಸಿಕೊಂಡು ಸ್ವಲ್ಪ ತಲೆ ಸ್ನಾನವನ್ನೆಲ್ಲ ಮುಗಿಸಿಕೊಂಡು ಈ ದಿನ ಸಾಧ್ಯವಾದಷ್ಟು ಹಳದಿ ಬಣ್ಣ ಅಥವಾ ಕೇಸರಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಸ್ನೇಹಿತರೆ. ಹಾಗೆ ಲಕ್ಷ್ಮಿಗೆ ದೀಪಾರಾಧನೆಯನ್ನು ಮಾಡಿಕೊಳ್ಳಿ. ಮಹಾಲಕ್ಷ್ಮಿ ಅಮ್ಮನವರಿಗೆ ವಿಶೇಷವಾಗಿ ದೀಪಾರಾಧನೆ, ತುಪ್ಪದ ದೀಪಾರಾಧನೆ ಮಾಡಿ ಏನಾದರೂ ಒಂದು ಸಿಹಿ ನೈವೇದ್ಯ, ಬೆಲ್ಲವಾಗಲಿ ಅಥವಾ ಹಾಲಾಗಲಿ ಅಥವಾ ಡ್ರೈ ಫ್ರೂಟ್ಸ್ಗಳಾಗಲಿ ಅಥವಾ ಬಾಳೆಹಣ್ಣಾದರೂ ಸರಿಯೇ ಈ ದಿನ ಅಮ್ಮನವರಿಗೆ ನೀವು ನೈವೇದ್ಯ ಸಮರ್ಪಿಸಿದರೆ ಖಂಡಿತವಾಗಿಯೂ ಅಮ್ಮನವರು ಸಂತುಷ್ಟರಾಗ್ತಾರೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಸ್ನೇಹಿತರೆ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಒಂದಷ್ಟು ನಾವು ಪರಿಹಾರಗಳನ್ನು ಕೂಡ ಮಾಡಿಕೊಳ್ಬೇಕು. ಸಿದ್ಧಿಶಾಸ್ತ್ರದಲ್ಲಿ ಈ ಒಂದು ಅರಿಶಿನದ ಪರಿಹಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಅರಿಶಿನ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಗಂಡನ ಸಂಪಾದನೆ ವಿಪರೀತವಾಗಿ ಏರುತ್ತದೆ, ಹಣ ವೃದ್ಧಿಯಾಗುತ್ತದೆ, ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಅನುಗ್ರಹಿಸುತ್ತಾಳೆ ಅಂತ ಹೇಳಲಾಗುತ್ತೆ. ಅರಿಶಿನ ಅಂದ ತಕ್ಷಣ ನಾವು ಆ ದೇವರ ಕೋಣೆಯಲ್ಲಿರುವಂಥ ಅರಿಶಿನದಿಂದ ಮಾಡಿಕೊಳ್ಬೇಕಾ ಅಥವಾ ಅಡುಗೆ ಮನೆಯಲ್ಲಿರುವಂಥ ಅರಿಶಿನದಿಂದ ಮಾಡಿಕೊಳ್ಬೇಕಾ ಅನ್ನೋದು ನಿಮಗೆ ಗೊಂದಲ ಉಂಟಾಗಬಹುದು. ಸ್ನೇಹಿತರೆ, ಅಡುಗೆ ಮನೆಯಲ್ಲಿರುವಂಥ ಅರಿಶಿನದ ಡಬ್ಬ ಏನಿದೆ ಅದರಲ್ಲಿ ಮಾಡಿಕೊಳ್ಬೇಕು. ಹಾಗೆ ಇನ್ನೊಂದು ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, ಯಾವುದೇ ಕಾರಣಕ್ಕೂ ಅರಿಶಿನದ ಡಬ್ಬವನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಕೊಳ್ಬೇಡಿ. ಗಾಜಿನ ಡಬ್ಬದಲ್ಲಿ ನೀವು ಅರಿಶಿನವನ್ನು ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಅಂತಾನೆ ಹೇಳಲಾಗುತ್ತೆ. ಗಾಜು ಅಥವಾ ಸ್ಟೀಲಲ್ಲೂ ಕೂಡ ನೀವು ಇಟ್ಕೊಳ್ಬಹುದು. ಆದರೆ ಎಲ್ಲದಕ್ಕಿಂತ ಗಾಜಿನ ಡಬ್ಬ ಬಹಳ ಒಂದು ಶ್ರೇಷ್ಠ ಅಂತಾನೆ ಹೇಳಲಾಗುತ್ತೆ. ಹಾಗಾಗಿ ಗಾಜಿನ ಬಟ್ಲಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕಿಟ್ಟುಕೊಳ್ಳಿ. ಹಾಗೆ ನಿತ್ಯ ನೀವು ಅಡುಗೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ಅರಿಶಿನವನ್ನು ಮುಟ್ಟಿ ನಮಸ್ಕರಿಸಿಕೊಳ್ಳಬೇಕು. ಉಪ್ಪನ್ನು, ಕಲ್ಲುಪ್ಪನ್ನು ಮುಟ್ಟಿ ನಮಸ್ಕರಿಸಿಕೊಂಡ್ರೆ ಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಗುತ್ತದೆ. ಇಡೀ ದಿನ ನೀವು ಶುಭವನ್ನೇ ಕಾಣ್ತೀರಾ ಅಂತಲೂ ಕೂಡ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸಿಕೊಡ್ತಾರೆ. ಇಂತಹ ಒಂದು ಅದ್ಭುತವಾದಂತಹ ಅರಿಶಿನದಿಂದ ಈ ಒಂದು ಪರಿಹಾರವನ್ನು ಖಂಡಿತವಾಗಿಯೂ ನೀವು ಮಾಡಿಕೊಳ್ಳಿ. ಯಾಕಂದರೆ ಲಕ್ಷ್ಮಿ ಅರಿಶಿನದಲ್ಲಿ ನೆಲೆಯೂರಿರುತ್ತಾಳೆ. ಲಕ್ಷ್ಮಿಗೆ ಅರಿಶಿನ ಅಂದರೆ ಈ ಮಂಗಳಕರವಾದಂಥದ್ದು. ಹಾಗಾಗಿ ಈ ಅರಿಶಿನಕ್ಕೆ ಹಣವನ್ನು ಆಕರ್ಷಣೆ ಮಾಡುವಂಥದ್ದು, ಹಾಗೆ ದೋಷಗಳನ್ನು ನಿವಾರಣೆ ಮಾಡುವಂಥದ್ದು, ದೈವಾಕರ್ಷಣೆ ಇರೋದ್ರಿಂದ ಖಂಡಿತವಾಗಿ ಅರಿಶಿನದಿಂದ ಈ ಪರಿಹಾರವನ್ನು ನಾವು ಮಾಡಿಕೊಳ್ಬೇಕು. ಸ್ನೇಹಿತರೆ, ಈ ಅರಿಶಿನದ ಡಬ್ಬದಲ್ಲಿ ಯಾವ ವಸ್ತುವನ್ನು ಹಾಕಿಟ್ಕೊಳ್ಬೇಕು ಅಂತ ಅಂದರೆ ಸ್ನೇಹಿತರೆ, ಮೊದಲನೇ ಒಂದು ವಸ್ತು ಅಂದರೆ 2 ಏಲಕ್ಕಿ. 2 ಏಲಕ್ಕಿಯನ್ನು ಇದರಲ್ಲಿ ನಾವು ಬಳಸಬೇಕು. ಏಲಕ್ಕಿ ಅನ್ನೋದು ಧನಾಕರ್ಷಣೆಯನ್ನು ಮಾಡುತ್ತದೆ. ಈ ಅರಿಶಿನದೊಳಗಡೆ ಏಲಕ್ಕಿಯನ್ನು ನಾವು ಹಾಕೋದ್ರಿಂದ ವಿಪರೀತವಾದಂತಹ ಧನ ಪ್ರಾಪ್ತಿ ಸಿಗುತ್ತದೆ. ಅಡುಗೆ ಮನೆಯ ಅರಿಶಿನ, ಕಲ್ಲುಪ್ಪಿನಲ್ಲಿ ಮಹಾಲಕ್ಷ್ಮಿ ನೆಲೆಯವರು ಇರ್ತಾರೆ. ಅದರಲ್ಲಿ ಈ ಸುಗಂಧ ದ್ರವ್ಯದಲ್ಲಿ ಶ್ರೇಷ್ಠವಾದಂಥ ಈ ಏಲಕ್ಕಿಯನ್ನು ನಾವು ಇದರಲ್ಲಿ ಬಳಸೋದ್ರಿಂದ ವಿಪರೀತವಾದಂತಹ ಧನ ಪ್ರಾಪ್ತಿಯೋಗ ಉಂಟಾಗುತ್ತದೆ. ಹಣ ಅನ್ನೋದು ನಾನಾ ಮೂಲಗಳಿಂದ ನಿಮಗೆ ಲಭಿಸ್ತಾ ಹೋಗುತ್ತದೆ. ಹಾಗೆ ಅದರ ಜೊತೆಗೆ ಸ್ನೇಹಿತರೆ, ಈ ಅರಿಶಿನದ ಡಬ್ಬದಲ್ಲಿ ನೀವು 5 ರೂಪಾಯಿ ನಾಣ್ಯವನ್ನು ಕೂಡ ಹಾಕ್ಕೊಳ್ಬೇಕು. 5 ಅನ್ನೋದು ತುಂಬಾ ಒಂದು ಒಳ್ಳೆಯ ನಂಬರ್, ಲಕ್ಷ್ಮಿ ನಂಬರ್.
ಈ 5 ರೂಪಾಯಿ ನಾಣ್ಯವನ್ನು ನಾವು ಇದರಲ್ಲಿ ಹಾಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಿಮಗೆ ಹಣ ಅನ್ನೋದು ವಿಪರೀತವಾಗಿ ಸೇರ್ತಾನೆ ಹೋಗುತ್ತೆ. ಈ ರೀತಿ ನೀವು 5 ರೂಪಾಯಿ ನಾಣ್ಯ ಹಾಗೇನೆ ಏಲಕ್ಕಿ ಇದನ್ನು 24 ಗಂಟೆಗಳ ಕಾಲ ನೀವು ಬಿಡಬೇಕಾಗುತ್ತೆ. ನೀವು ಈ ದಿನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಹಾಕ್ಕೊಂಡ್ರಿ ಅಂದರೆ ಮರುದಿನ ಗೋಧೂಳಿ ಸಮಯದಲ್ಲಿ ಈ ಅರಿಶಿನ ಮತ್ತು ಏಲಕ್ಕಿ ಏನಿದೆ ಇವೆರಡನ್ನೂ ಕೂಡ ತೆಗೆದು ಹಣ ಇಡುವಂಥ ಜಾಗದಲ್ಲಿ ಬೀರುವಿನಲ್ಲಾಗಲಿ ತಿಜೋರಿಯಲ್ಲಿ ಅಥವಾ ಗಲ್ಲಪೆಟ್ಟಿಗೆ ಇಟ್ಕೊಳ್ಬಹುದು ಅಥವಾ ನಿಮ್ಮ ಗಂಡನ ಪರ್ಸ್ನಲ್ಲೂ ಕೂಡ ಇದನ್ನ ಇಡಬಹುದು. ಹೀಗೆ ಇಟ್ಟರೆ ಅಂದರೆ 24 ಗಂಟೆಯಲ್ಲಿ ಇದಕ್ಕೆ ವಿಪರೀತವಾದಂಥ ಆ ಏಲಕ್ಕಿ ಮತ್ತು ಹಣಕ್ಕೆ ಒಂದು ಶಕ್ತಿ ಇರುತ್ತದೆ ಅಂತಾನೆ ಹೇಳಲಾಗುತ್ತೆ. ಇದರಿಂದ ನಿಮಗೆ ಹಣಾಕರ್ಷಣೆ ಆಗ್ತಾ ಹೋಗುತ್ತೆ. ಗಂಡನ ಪರ್ಸ್ನಲ್ಲಿ ಇವೆರಡನ್ನ ನೀವು ಇಡೋದ್ರಿಂದ ಗಂಡನ ಸಂಪಾದನೆ ಕೂಡ ವಿಪರೀತವಾಗಿ ಹೆಚ್ಚಾಗ್ತಾನೆ ಹೋಗುತ್ತೆ. ಹಣ ಇಡುವಂತಹ ಜಾಗದಲ್ಲಿ ಇಡೋದ್ರಿಂದ ಹಣ ಅನ್ನೋದು ನಾನಾ ಮೂಲಗಳಿಂದ ಬರುತ್ತದೆ. ಅನಾವಶ್ಯಕ ಹಣ ಖರ್ಚಾಗೋದಿಲ್ಲ. ವ್ಯಾಪಾರ ವಹಿವಾಟು ಮಾಡುವಂಥ ಜಾಗದಲ್ಲಿ ಇಡೋದ್ರಿಂದ ವ್ಯಾಪಾರ ಆಕರ್ಷಣೆಯಾಗುತ್ತದೆ. ವಿಪರೀತವಾಗಿ ವ್ಯಾಪಾರ ಆಗುತ್ತೆ, ಒಳ್ಳೆ ಲಾಭವನ್ನು ಗಳಿಸ್ತೀರಾ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ಹಣ ಇಡುವಂಥ ಜಾಗದಲ್ಲಿ ನಾವು ಇಟ್ಕೊಳ್ಬೇಕು. ಇದನ್ನು ಎಷ್ಟು ದಿನ ಇಟ್ಕೊಳ್ಬೇಕು ಅಂದರೆ ಮತ್ತೆ ನೀವು ಇದನ್ನು ಶ್ರಾವಣ ಮಾಸದಲ್ಲೂ ಕೂಡ ಬದಲಾಯಿಸಿಕೊಳ್ಬಹುದು. 1 ತಿಂಗಳನ್ನು ಇಟ್ಕೊಳ್ಬಹುದು ಅಥವಾ 48 ದಿನಗಳ ಕಾಲ ಈ ಏಲಕ್ಕಿ ಮತ್ತು ಈ ಹಣವನ್ನು ಇಟ್ಕೊಂಡು 48 ದಿನಗಳು ಮುಗಿದ ನಂತರ ಈ 2 ಏಲಕ್ಕಿಯನ್ನು ತೆಗೆದು ಹಸಿರು ಗಿಡದಲ್ಲಿ ಹಾಕ್ಕೊಳ್ಳಿ. ಈ ದಿನ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳಬಹುದು. ಈ ದಿನ ಈ ರೀತಿಯಾದಂಥ ಒಂದು ತಂತ್ರವನ್ನು ನೀವು ಮಾಡಿಕೊಂಡಿದ್ದೇ ಆದರೆ ಅದ್ಭುತವಾಗಿ ಅದೃಷ್ಟ ಬದಲಾಗುತ್ತದೆ, ಹಣ ವೃದ್ಧಿಯಾಗುತ್ತದೆ. ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಂಡು ನೋಡಿ, ಉತ್ತಮ ಫಲವನ್ನು ನೀವು ಅನುಭವಿಸುತ್ತೀರಿ. ಇನ್ನು ಈ ದಿನ 1 ಗ್ಲಾಸ್ ಹಾಲನ್ನು ಒಂದು ಬೆಳ್ಳಿ ಪಾತ್ರೆ ಇಲ್ಲಾಂದರೆ ಸ್ಟೀಲ್ ಬಟ್ಟಲಿಗೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲ ಬೆರೆಸಿ 5 ರಿಂದ 6 ಏಲಕ್ಕಿಗಳನ್ನು ಕುಟ್ಟಿ ಪುಡಿ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಆ ಪಾತ್ರೆಯನ್ನು ದೇವರ ಮುಂದೆ ಇಟ್ಟು ಓಂ ಕ್ಲೀಂ ಲಂ ಶ್ರೀ ಸಾಯಿ ಸುಖಪ್ರದಾಯಿನಿ ನಮಃ ಈ ಮಂತ್ರವನ್ನು 3 ಸಲ ಜಪ ಮಾಡಿ ಆ ಹಾಲನ್ನು ಕುಡಿಯಬೇಕು. ಈ ರೀತಿ ಮಾಡಿದರೆ ಅದ್ಭುತವಾದಂತಹ ಶಕ್ತಿ ನಿಮ್ಮ ದೇಹದೊಳಗೆ ಪ್ರವೇಶಿಸುತ್ತಾ ನೀವು ಆರೋಗ್ಯವಾಗಿ ಬದುಕುತ್ತೀರಿ. ಈ ದಿನ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರು ತಗೊಂಡು ಅರಳಿ ಮರಕ್ಕೆ ಸಮರ್ಪಿಸಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತದೆ. ಸಂಜೆ ದಂಪತಿಗಳಿಬ್ಬರು ಆಗಲೇ ಹೇಳಿದ ಪ್ರಕಾರ ಹಾಲು, ಬೆಲ್ಲ, ಏಲಕ್ಕಿ ಬೆರೆಸಿ ತಯಾರಿಸಿದಂಥ ಹಾಲನ್ನು ಸಾಯಿಬಾಬಾ ಮುಂದೆ ಇಟ್ಟು ಪೂಜೆ ಮಾಡಿ ಆ ಹಾಲನ್ನು ಗಂಡ ಹೆಂಡತಿ ಇಬ್ಬರು ಹಂಚಿಕೊಂಡು ಕುಡಿಯೋದ್ರಿಂದ ನಿಮ್ಮ ದಾಂಪತ್ಯದಲ್ಲಿ ಯಾವುದಾದರೂ ಸಮಸ್ಯೆಗಳು, ದೋಷಗಳು, ಮನಸ್ತಾಪಗಳು ಅಥವಾ ನಿಮ್ಮ ದಾಂಪತ್ಯದ ಮೇಲೆ ಯಾರಾದರೂ ಕೆಟ್ಟ ಕಣ್ಣು ಬಿದ್ದಿದ್ರೆ ಅದೆಲ್ಲವೂ ಕೂಡ ಸುಟ್ಟು ಬೂದಿಯಾಗುತ್ತದೆ. ಇನ್ನು ಸಂಜೆ ತುಳಸಿ ಗಿಡದ ಮುಂದೆ ಹಸು ತುಪ್ಪದಿಂದ ದೀಪ ಹಚ್ಚಿದ್ರೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ. ಇನ್ನು ಈ ದಿನದಂದು ದಾನ ಮಾಡುವುದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಮನೆ ಮುಂದೆ ಯಾರೇ ಬಂದರೂ ಕೂಡ ಅವರನ್ನು ಬರಿಗೈನಲ್ಲಿ ಕಳಿಸಬಾರದು ಅಂತ ಹೇಳ್ತಾರೆ. ಈ ದಿನ ಬಡವರು ಅಥವಾ ಸಹಾಯದ ಅಗತ್ಯ ಇರುವವರಿಗೆ ದಾನ ಮಾಡೋದ್ರಿಂದ ನಿಮಗೆ ಸಾಮಾನ್ಯ ದಿನಗಳಿಗಿಂತ ದುಪ್ಪಟ್ಟು ಫಲ ಸಿಗುತ್ತದೆ. ಹಾಗಾಗಿ ನಿಮ್ಮ ಮನೆಗೆ ಯಾರೇ ಬಂದರೂ ಏನೋ ಒಂದು ಅವರಿಗೆ ಕೊಟ್ಟು ಕಳಿಸಿ. ಅಂದರೆ ಒಂದು ಹಣ್ಣು ಅಥವಾ ಮಕ್ಕಳಿಗೆ ಚಾಕ್ಲೇಟ್, ಬಿಸ್ಕೆಟ್, ಸಾಧ್ಯ ಆದರೆ ಮಹಿಳೆಯರಿಗೆ ತಾಂಬೂಲ, ಹೀಗೆ ಏನೋ ಒಂದನ್ನು ಕೊಟ್ಟು ಕಳಿಸಿ. ಬರಿಗೈನಲ್ಲಿ ಕಳಿಸೋಕೆ ಹೋಗಬೇಡಿ. ಇನ್ನು ಅಪ್ಪಿತಪ್ಪಿಯೂ ವಯಸ್ಸಾದವರನ್ನ ಮತ್ತು ಮಹಿಳೆಯರನ್ನ ಅವಮಾನಿಸಬಾರದು. ವಾಸ್ತವದಲ್ಲಿ ಹಿರಿಯರನ್ನ ಗೌರವಿಸಲು ಇಟ್ಟಿರುವಂಥ ಆಚಾರ. ಹಾಗಾಗಿ ನಿಮ್ಮ ತಂದೆ ತಾಯಿ, ಅತ್ತೆ ಮಾವ, ಅಜ್ಜಿ ತಾತನನ್ನ ಕೂರಿಸಿ ಸೇವೆ ಮಾಡಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ನಿಮ್ಮ ದಿನಚರಿ ಇದ್ದರೆ ವರ್ಷವಿಡೀ ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ, ಆನಂದ, ಪ್ರೀತಿ, ನಂಬಿಕೆ, ವಿಶ್ವಾಸ, ಧೈರ್ಯ ಹಾಗೂ ಧನಲಾಭ ಇರುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಇದೇ ತಿಂಗಳು ಅಂದರೆ 2026 ಜೂನ್ 29ರಂದು ಶಕ್ತಿಶಾಲಿ ಕಾರ ಹುಣ್ಣಿಮೆ ಬಂದಿದೆ. ಈ ದಿನದ ವಿಶೇಷತೆ ಏನು? ಅಕ್ಕಿ ಹಾಗೂ ಹಾಲಿನಿಂದ ಯಾವ ಕೆಲಸ ಮಾಡಿದರೆ ನಿಮ್ಮ ಗಂಡನ ಆಯಸ್ಸು ವೃದ್ಧಿಯಾಗುತ್ತದೆ? ಗಂಡ ಮಾಡುವ ಪ್ರತಿ ಕೆಲಸದಲ್ಲೂ ಜಯ ಸಿಗುತ್ತದೆ. ಮುಂದೆ ಬರುವ ಹಣ, ಆಸ್ತಿ, ಐಶ್ವರ್ಯ ಹುಡುಕಿ ಬರುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಬನ್ನಿ, ಮೊದಲನೆಯದಾಗಿ ಈ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಡಿಗಳನ್ನು ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವ ಶಿವನ ಚಿತ್ರಪಟಕ್ಕೆ ಈ ವಿಧವಾಗಿ ಪೂಜಿಸಬೇಕು. ಇದರಿಂದ ನಿಮಗಿರುವಂತಹ ಮಾಟಮಂತ್ರ ದೋಷಗಳು, ಅನಾರೋಗ್ಯದ ಸಮಸ್ಯೆಗಳು, ಶತ್ರು ಬಾಧೆಗಳು, ಮಾನಸಿಕ ವ್ಯಥೆಗಳು, ಹಣಕಾಸಿನ ಕಷ್ಟಗಳು, ಋಣಬಾಧೆಗಳು ತೀರಿ ವರ್ಷ ಪೂರ್ತಿ ಅದೃಷ್ಟ ಲಭಿಸುತ್ತದೆ.
ಈ ದಿನ ಶಿವನ ಅವತಾರವಾದ ನಟರಾಜನ ರೂಪವನ್ನು ಪೂಜಿಸಬೇಕು. ಆದರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ನಟರಾಜನ ಫೋಟೋ ಅಥವಾ ವಿಗ್ರಹ ಇರೋದಿಲ್ಲ. ಆದ್ದರಿಂದ ನಿಮ್ಮ ಮನೆಗಳಲ್ಲಿಯೇ ಇರುವಂತಹ ಶಿವನ ಚಿತ್ರಪಟ ಅಥವಾ ಶಿವ ಪಾರ್ವತಿಯರ ಫೋಟೋಗೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿ ನಟರಾಜನ ರೂಪವನ್ನು ನಿಮ್ಮ ಮನಸ್ಸಿನಲ್ಲಿಯೇ ಸ್ಮರಿಸಿಕೊಳ್ಳಬೇಕು. ಅಕ್ಕಿ ಪಾಯಸವನ್ನು ನಿಮ್ಮ ಕೈನಿಂದ ತಯಾರಿಸಿ ಮನೆಯಲ್ಲಿನ ಎಲ್ಲ ಸಮಸ್ಯೆಗಳು ಈ ದಿನದಂದು ಅಂತ್ಯವಾಗಬೇಕು ಸಂಕಲ್ಪ ಮಾಡಿಕೊಂಡು ಶಿವನಿಗೆ ನೈವೇದ್ಯವಾಗಿ ಅರ್ಪಿಸಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿ ಈ ಆಗುವ ಚಮತ್ಕಾರಗಳು ನಿಮ್ಮ ಕಣ್ಣಾರೆ ನೋಡಬಹುದು. ಇಷ್ಟು ದಿನ ನೀವು ಪಡುತ್ತಿದ್ದಂತಹ ಕಷ್ಟಗಳು ಕ್ರಮವಾಗಿ ದೂರವಾಗುತ್ತದೆ. ಜೀವನ ಎಲ್ಲಿಗೆ ನಿಂತಿತ್ತು ಅಲ್ಲಿಂದ ಏಳಿಗೆಯಾಗಲು ಆರಂಭವಾಗುತ್ತದೆ. ಇನ್ನು ನಮ್ಮ ಕೈನಲ್ಲಿ ಏನೂ ಕೂಡ ಸಾಧ್ಯವಿಲ್ಲ, ನಮ್ಮ ಜೀವನ ಇಲ್ಲಿಗೆ ಅಂತ್ಯವಾಯಿತು ಎಂದು ಯೋಚಿಸುವವರ ಬಾಳಿನಲ್ಲಿಯೂ ಒಂದೊಂದೇ ಪವಾಡಗಳು ನಡೆಯಲು ಶುರುವಾಗುತ್ತದೆ. ಮನೆಯಲ್ಲಿ ಶಿವಲಿಂಗ ಇದ್ದು ನಿಮಗೆ ಶಕ್ತಿ ಇದ್ದರೆ ಪಂಚಾಮೃತ ಅಭಿಷೇಕ ಮಾಡಿ, ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿ, ಮೊಸರಿನಿಂದ ಅಭಿಷೇಕ ಮಾಡಿ, ಶುದ್ಧ ಜಲದಿಂದ ಅಭಿಷೇಕ ಮಾಡಿ, ಶಿವನ ಪಕ್ಕದಲ್ಲಿ ವಿಭೂತಿಯನ್ನ ಇಟ್ಟು ಪೂಜೆಯ ನಂತರ ಆ ವಿಭೂತಿಯನ್ನ ಹಣೆಗೆ ಧರಿಸಿ. ನಟರಾಜ ಮಹಾಶಿವನ ಅನುಗ್ರಹ ಈ ಪೂಜೆಯಿಂದ ನಿಮಗೆ ಪ್ರಾಪ್ತಿಯಾಗುತ್ತದೆ. ಪೂಜೆಯ ಬಳಿಕ ದೇವರ ಮುಂದೆ ಇಟ್ಟಿದ್ದ ಅಕ್ಕಿ ಪಾಯಸದ ನೈವೇದ್ಯವನ್ನ ಪ್ರಸಾದದ ರೂಪದಲ್ಲಿ ಮನೆಯ ಸದಸ್ಯರು ಸ್ವೀಕರಿಸಬೇಕು. ಮತ್ತಷ್ಟು ಶಕ್ತಿ ಇದ್ದರೆ ಶಿವನ ದೇಗುಲಕ್ಕೆ ತೆರಳಿ ಶಿವನ ದರ್ಶನ ಮಾಡಿ ನೀವು ತಯಾರಿಸಿದ ಅಕ್ಕಿ ಪಾಯಸವನ್ನ ಬಂದಂತಹ ಭಕ್ತರಿಗೆ ನಿಮ್ಮ ಕೈನಿಂದ ಹಂಚಿ ಮದುವೆಯಾದವರು ಮನೆ ಯಜಮಾನ ಅಂದರೆ ನಿಮ್ಮ ಪತಿಯ ಯಶಸ್ಸಿಗಾಗಿ ಬೇಡಿಕೊಂಡು ಈ ಕೆಲಸ ಮಾಡಿ. ಮದುವೆ ಆಗದ ಹೆಣ್ಣು ಮಕ್ಕಳಿದ್ರೆ ಉತ್ತಮ ವರ ಸಿಗಲೆಂದು ಅಕ್ಕಿ ಪಾಯಸವನ್ನ ಶಿವನಿಗೆ ನೈವೇದ್ಯವಾಗಿಟ್ಟು ಬೇಡಿಕೊಳ್ಳಿ. ಇದು ಈ ದಿನ ಮಾಡಬೇಕಾದ ಮೊದಲ ಕೆಲಸ. ಇನ್ನು ಎರಡನೆಯದಾಗಿ ಸಾಕ್ಷಾತ್ ಲಲಿತಾ ದೇವಿಯನ್ನ ನೆನೆದು ಈ ದಿನ ರಾತ್ರಿ ಸಮಯ ಈ ಕೆಲಸವನ್ನ ಪ್ರತಿಯೊಬ್ಬರು ಮಾಡಬೇಕು. ಬೆಳಕಿನಲ್ಲಿ ಕುಳಿತು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು. ಒಂದು ಬಟ್ಟಲು ಅಥವಾ ಲೋಟದ ತುಂಬ ಹಸುವಿನ ಹಾಲನ್ನು ಹಿಡಿದು, ಅಮ್ಮ ಲಲಿತಾದೇವಿ, ನನ್ನ ಬದುಕಿನಲ್ಲಿ ಯಾವ ಆಸೆಗಳೂ ಇಲ್ಲ, ನನ್ನ ಜೀವನ ಕೊನೆಯ ಹಂತಕ್ಕೆ ಬಂದು ನಿಂತಿದೆ, ನನಗಿರುವ ಸಾಲಗಳು ತೀರಿ ಬರುವ ಸಂಬಳದಲ್ಲಿ ನೆಮ್ಮದಿಯ ಜೀವನ, ಉತ್ತಮ ಆರೋಗ್ಯ ಸಿಗಬೇಕು, ಶತ್ರುಗಳಿಂದ ಆಗುವ ತೊಂದರೆಗಳು ನಿಂತು ಹೋಗಬೇಕು, ಇದೊಂದಾದರೆ ನನಗಿರುವ ಮುಕ್ಕಾಲು ಭಾಗ ತೊಂದರೆಗಳು ಕಳೆದಂತೆಯೇ. ಹೀಗೆ ನಿಮ್ಮ ಕಷ್ಟಕ್ಕೆ ಅನುಗುಣವಾಗಿ ಪ್ರಾರ್ಥನೆ ಮಾಡಿಕೊಂಡು ಚಂದ್ರನನ್ನೇ ನೋಡುತ್ತಾ ಆ ಚಂದ್ರನನ್ನೇ ಲಲಿತಾದೇವಿಯ ಸ್ವರೂಪವಾಗಿ ಭಾವಿಸುತ್ತಾ ಬೇಡಿಕೊಳ್ಳಬೇಕು. ಉಗುರು ಬೆಚ್ಚಗೆ ಹಾಲನ್ನು ಕಾಯಿಸಿರಬೇಕು. ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿದ ನಂತರ ಅಥವಾ ಕೇಳಿದ ನಂತರ ಹಾಲನ್ನು ನೀವು ಸಹ ಸ್ವಲ್ಪ ಕುಡಿದು ಮನೆಯ ಸದಸ್ಯರಿಗೂ ಕುಡಿಯಲು ನೀಡಬೇಕು. ಬೆಳಿಗ್ಗೆ ಶಿವನ ಪ್ರಾರ್ಥನೆಯನ್ನ ಮಾಡಿಕೊಂಡಿರ್ತೀರಾ, ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಲಲಿತಾ ದೇವಿಯನ್ನ ಸ್ಮರಿಸುತ್ತೀರಾ. ಇದರಿಂದ ಶಿವಶಕ್ತಿಯು ನಿಮಗೆ ಉಂಟಾಗಿ ಅಡೆತಡೆಗಳು ದೂರವಾಗುತ್ತದೆ. ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುವಂತಹ ಜನಗಳು ನಿಮ್ಮಿಂದ ದೂರವಾಗುತ್ತಾರೆ. ನಿಮ್ಮ ಹಿಂದೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಏಳಿಗೆಯನ್ನು ತಡೆಯುವಂತಹ ಶಕ್ತಿಗಳು ನಶಿಸಿ ಹೋಗುತ್ತವೆ. ಇನ್ನು ಕೊನೆಯದಾಗಿ ಮೂರನೆಯದಾಗಿ ಮನೆಯಲ್ಲಿ ಕಳಸ ಇಡುವ ಪದ್ಧತಿ ಇದ್ದರೆ ಕಳಸದ ಸುತ್ತಲೂ ತರಕಾರಿಗಳನ್ನು ಇಟ್ಟು ಆ ಕಳಶವನ್ನೇ ಬನಶಂಕರಿ ದೇವಿ, ಶಾಕಾಂಬರಿ ದೇವಿಯ ಸ್ವರೂಪದಲ್ಲಿ ಪೂಜೆ ಮಾಡಿ. ಕಳಸ ಇಡುವ ಪದ್ಧತಿ ಇಲ್ಲವೆಂದರೆ ಪಾರ್ವತಿ ದೇವಿ, ಗ್ರಾಮ ದೇವತೆ, ದುರ್ಗಾದೇವಿಗೆ ಸಂಬಂಧಪಟ್ಟಂಥ ಯಾವುದೇ ಚಿತ್ರಪಟ ಮನೆಯಲ್ಲಿತ್ತು ಎಂದರೆ ದೇವಿಯ ಸುತ್ತಲೂ ತರಕಾರಿಗಳನ್ನು ಇಟ್ಟು ದೀಪಾರಾಧನೆ ಮಾಡಿ. ಮನೆಯಲ್ಲಿ ಎಂದಿಗೂ ಆಹಾರದ ಕೊರತೆ ಬಾರದಿರಲಿ ಎಂದು ದುರ್ಗಾದೇವಿ, ಶಾಕಾಂಬರಿ ದೇವಿಗೆ ಬೇಡಿಕೊಳ್ಳಿ. ಮನೆಯಲ್ಲಿ ಈ ಕೆಲಸವನ್ನ ಮಾಡಲು ಸಾಧ್ಯವಾಗದಿದ್ದರೆ ಮನೆಗೆ ಸಮೀಪದಲ್ಲಿರುವ ಗ್ರಾಮ ದೇವತೆಯ ಗುಡಿಗೆ ತೆರಳಿ ತರಕಾರಿಗಳನ್ನು ದೇಗುಲಕ್ಕೆ ನೀಡಿ. ತರಕಾರಿಗಳಿಂದ ಮಾಲೆಯನ್ನು ತಯಾರಿಸಿ ಗ್ರಾಮ ದೇವತೆಗೆ ಕೊಟ್ಟು ಬನ್ನಿ. ತಾಯಿ ಬನಶಂಕರಿಯನ್ನ ಮನದಲ್ಲಿ ನೆನೆದು ಕಷ್ಟ ಕಾರ್ಪಣ್ಯಗಳ ಅಂತ್ಯವಾಗಲಿ ಎಂದು ಭಕ್ತಿಯಿಂದ ಬೇಡಿಕೊಳ್ಳಿ. ನಾಳೆ ದುರ್ಗಾ ಕವಚವನ್ನು ಪ್ರತಿಯೊಬ್ಬರೂ ಕೇಳಿ. ಚಂದ್ರನ ಪರಿಪೂರ್ಣ ಅನುಗ್ರಹ ಸಿಗುವಂಥ ದಿನವಾಗಿದೆ. ಹಾಗಂದರೆ ಚಂದ್ರನು ಮನಸ್ಕಾರಕ. ಈ ದಿನ ಮನಸ್ಸನ್ನು ತಿಳಿಯಾಗಿಟ್ಟುಕೊಂಡು ಚಂದ್ರನ ದರ್ಶನ ಮಾಡಿ. ಇದರಿಂದ ಮನಸ್ಸಿನಲ್ಲಿರುವ ಗೊಂದಲಗಳು, ಚಂಚಲತೆಗಳು ದೂರವಾಗುತ್ತದೆ. ಮುಂದೆ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದರ ಸಂಪೂರ್ಣ ಚಿತ್ರಣ ನಿಮಗೆ ಸಿಗುತ್ತದೆ. ನೀವು ಮಾಡುವ ತಪ್ಪಿನ ಅರಿವಾಗುತ್ತದೆ. ಇದರಿಂದ ನಿಮಗೂ ನಿಮ್ಮ ಸುತ್ತಮುತ್ತಲೂ ಇರುವವರಿಗೂ ನೆಮ್ಮದಿಯ ಜೀವನ ಸಿಗುತ್ತದೆ. ಇನ್ನು ಸಾಲದ ಕಷ್ಟದಿಂದ ಹೊರಬರಲು ಈ ಎರಡು ದೇವರ ಪಾದವನ್ನು ಹಿಡಿಯಲೇಬೇಕು. ಒಂದು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ, ಮತ್ತೊಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಈ ದೇವರನ್ನು ಸ್ಮರಿಸುತ್ತಾ ಅಕ್ಕಿ ಹಿಟ್ಟಿನಿಂದ 3 ಮಂಗಳವಾರ ಅಥವಾ 5 ಮಂಗಳವಾರಗಳಂದು ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಂದು ಈ ಚಿಕ್ಕ ಕೆಲಸವನ್ನು ಮಾಡಬೇಕು. ಏನು ಮಾಡಬೇಕು ಅಂದರೆ, ಮನೆಗೆ ಸಮೀಪದಲ್ಲಿ ಎಲ್ಲಾದರೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇಗುಲವಿದ್ದರೆ ಅಲ್ಲಿಗೆ ಮನೆಯಿಂದಲೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಹೋಗಬೇಕು.
ಯಾವ ಸಮಯದಲ್ಲಿ ಹೋಗಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಅಭಿಷೇಕ ಮಾಡುವಂಥ ಸಮಯದಲ್ಲಿ ಹೋಗಬೇಕಾಗುತ್ತೆ. ಸಾಮಾನ್ಯವಾಗಿ ಅಭಿಷೇಕಗಳನ್ನು ಬೆಳಗಿನ ಸಮಯದಲ್ಲಿ ಮಾಡಲಾಗುತ್ತದೆ. ಒಂದು ದಿನ ಮುಂಚೆಯೇ ದೇಗುಲಕ್ಕೆ ತೆರಳಿ ಅಭಿಷೇಕದ ಸಮಯವನ್ನು ತಿಳಿದು ಮನೆಗೆ ಬರಬೇಕು. ನೀವು ನಿಮ್ಮ ಕೈಯಾರೆ ನೀಡಿದ ಅಕ್ಕಿ ಹಿಟ್ಟಿನಿಂದ ಅರ್ಚಕರಿಗೆ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿಸಬೇಕು. ಇದರಿಂದ ನಿಮಗಿರುವಂತಹ ಋಣ ವಿಶೇಷವಾಗಿ ಕಳೆಯುತ್ತದೆ. ಸಾಲಗಳನ್ನು ತೀರಿಸಲು ಮೊದಲು ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡಬೇಕು. ಆ ದುಡ್ಡು ಬರಲು ಆದಾಯದ ಮಾರ್ಗಗಳು ಚೆನ್ನಾಗಿರಬೇಕು. ಒಂದು ಕೆಲಸದಿಂದ ವ್ಯಾಪಾರದಿಂದ ಬರಬೇಕಾದ ಹಣದಿಂದ ಹೀಗೆ ಒಂದಲ್ಲ ಒಂದು ಆದಾಯದ ಮಾರ್ಗ ಚೆನ್ನಾಗಿತ್ತು ಅಂದರೆ ಸಾಲಗಳನ್ನು ತೀರಿಸಲು ದಾರಿಯಾಗುತ್ತದೆ. ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿಸಿದ ನಂತರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿ ಒಂದು ವಿಶೇಷ ದೀಪವನ್ನು ಬೆಳಗಿಸಬೇಕು. ಒಂದು ದೊಡ್ಡ ಮಣ್ಣಿನ ದೀಪಕ್ಕೆ 9 ಬತ್ತಿಗಳನ್ನು ಬಿಡಿಯಾಗಿ ಕೂರಿಸಿ ಎಳ್ಳೆಣ್ಣೆಯನ್ನು ವಿಶೇಷವಾಗಿ ದೀಪಾರಾಧನೆ ಮಾಡಿಕೊಳ್ಬೇಕು. ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕವನ್ನು ದೇಗುಲದಲ್ಲಿ ದೀಪದ ಮುಂದೆ ಕುಳಿತುಕೊಂಡು ಪಠಿಸಿ ಅಥವಾ ಕೇಳಿ ನಂತರ ಸುಬ್ರಹ್ಮಣ್ಯ ಸ್ವಾಮಿಗೆ 9 ಪ್ರದಕ್ಷಿಣೆಯನ್ನು ಮಾಡಬೇಕು. ಮೊದಲನೆಯದಾಗಿ ಅಕ್ಕಿ ಹಿಟ್ಟಿನ ಅಭಿಷೇಕ, ಎರಡನೆಯದು ದೀಪಾರಾಧನೆ, ಮೂರನೆಯದು ಪ್ರದಕ್ಷಿಣೆ. ಇವಿಷ್ಟನ್ನು ಸಾಲದ ಸಮಸ್ಯೆ, ಹಣದ ಸಮಸ್ಯೆ ತೀರಲೆಂಬ ಸಂಕಲ್ಪದಿಂದ ಮಾಡಬೇಕಾಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುತ್ತಾ ದೇಗುಲದಲ್ಲಿ ಸ್ವಲ್ಪ ಕಾಲ ಕುಳಿತು, ತಂದೆ, ನಿನ್ನನ್ನೇ ನಂಬಿ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನೆಲ್ಲ ಹಣದ ಕಷ್ಟಗಳನ್ನು ಕಳೆದು ಸಾಲಗಳೆಲ್ಲ ಬೇಗ ತೀರುವಂತೆ ಅನುಗ್ರಹಿಸು ಎಂದು ಭಕ್ತಿ ಭಾವದಿಂದ ಬೇಡಿಕೊಳ್ಳಬೇಕು. ಈ ನಿಯಮವನ್ನು, ಈ ಕೆಲಸಗಳನ್ನು ನೀವು 3 ಮಂಗಳವಾರ ಅಥವಾ 5 ಮಂಗಳವಾರ ಮಾಡಬೇಕು. ಅಥವಾ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಮನೆಯ ಯಜಮಾನನ ಪರವಾಗಿ ಮನೆಯ ಯಜಮಾನಿ ಈ ಕೆಲಸವನ್ನ ಮಾಡಬಹುದು. ಇಲ್ಲ ಸಾಲ ಹೆಚ್ಚಿದ್ದವರು ನೀವೇ ಖುದ್ದಾಗಿ ಹೋಗಿ ಈ 3 ವಿಶೇಷ ಕೆಲಸಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಆಲಯದಲ್ಲಿ ಮಾಡಿ ಬನ್ನಿ. ಇದರಿಂದ ಶೀಘ್ರವಾಗಿ ಹಾಗೂ ಹಂತ ಹಂತವಾಗಿ ಸಾಲಗಳಿಂದ ಮುಕ್ತಿ ದೊರೆತು ಹಣದ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ. ಇನ್ನು ಎರಡನೆಯದಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಲಯಕ್ಕೆ ತೆರಳಿ ಈ ಒಂದು ನಿಯಮವನ್ನು ಪಾಲಿಸಬೇಕಾಗುತ್ತದೆ. ಏನು ಮಾಡಬೇಕು ಅಂದರೆ 3 ಅಥವಾ 5 ಮಂಗಳವಾರಗಳಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ತುಳಸಿ ದಳಗಳಿಂದ ಅರ್ಚನೆ ಮಾಡಿಸಬೇಕು. ಅಥವಾ ತುಳಸಿ ದಳಗಳಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹಕ್ಕೆ ಅಭಿಷೇಕದ ರೀತಿ ಮಾಡಿಸಬೇಕು. ತುಳಸಿ ಮಾಲೆಯನ್ನು ನರಸಿಂಹಸ್ವಾಮಿಗೆ ನಿಮ್ಮ ಕೈಯಾರೆ ನೀಡಿ 9 ಪ್ರದಕ್ಷಿಣೆಯನ್ನು ಮಾಡಿಕೊಳ್ಬೇಕು. ಓಂ ನಮೋ ನರಸಿಂಹಾಯ ಎಂಬ ಮಂತ್ರವನ್ನು ಪ್ರದಕ್ಷಿಣೆ ಮಾಡಿಕೊಳ್ಬೇಕಾದ್ರೆ ಹೇಳಿಕೊಳ್ಬೇಕು. ನರಸಿಂಹ ದೇಗುಲಕ್ಕೂ ಕೂಡ 9 ಬತ್ತಿಗಳನ್ನು ದೀಪಾರಾಧನೆಯನ್ನು ಎಳ್ಳೆಣ್ಣೆಯಿಂದ ಮಾಡಬೇಕಾಗುತ್ತದೆ. ದೀಪಾರಾಧನೆ ಮಾಡುವಾಗ ಲಕ್ಷ್ಮೀ ನರಸಿಂಹ ವಿಶೇಷ ಸ್ತೋತ್ರವಿದೆ, ಅದನ್ನು ಪಠಿಸಿ ಅಥವಾ ಕೇಳಿ. ಇದರಿಂದ ಭೂಮಿ, ಆಸ್ತಿ, ಹಣ, ಆರೋಗ್ಯ, ಕುಟುಂಬ ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ಕಳೆದು ಋಣಬಾಧೆಗಳಿಂದಲೂ ವಿಶೇಷವಾಗಿ ಮುಕ್ತಿ ಸಿಗುತ್ತದೆ. ಸಾಲಗಳು ಕಳೆಯಬೇಕು, ಹಣಕಾಸಿನ ಕಠಿಣ ಕಷ್ಟಗಳಿಂದ ಹೊರಬರಬೇಕೆಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನ ನೋಡುತ್ತಾ ಭಕ್ತಿಯಿಂದ ಕೇಳಿಕೊಳ್ಳಿ. ಸಾಲಗಳಿರಲಿ ಇಲ್ಲದಿರಲಿ, ದುಡ್ಡಿಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಆಗಿರಬಹುದು, ಸಂಪಾದನೆ ಮಾಡಿದ ಹಣ ಕೈನಲ್ಲಿ ನಿಲ್ಲೋದಿಲ್ಲ, ನೀರಿನಂತೆ ಹಣ ಖರ್ಚಾಗುತ್ತದೆ. ಹಣಕಾಸಿನ ವಿಷಯಕ್ಕೆ ಮನೆಯಲ್ಲಿ ಸದಾ ಜಗಳಗಳು ನಡೆಯುತ್ತದೆ. ದುಡ್ಡಿನ ಸಮಸ್ಯೆಗಳಿಂದ ನಮಗೆ ಗೌರವ ಸಿಗ್ತಾ ಇಲ್ಲ, ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡಬೇಕು, ಹಣದ ಏಳಿಗೆ ಆಗಬೇಕು ಅಂದರೂ ಕೂಡ ಈ 2 ವಿಶೇಷ ಪರಿಹಾರವನ್ನು ಪಾಲಿಸಬಹುದು. ಸಾಧ್ಯವಾಗುತ್ತದೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕವನ್ನು 5 ಮಂಗಳವಾರ ಮಾಡಿಸಿ. ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಇಬ್ಬರಿಗೂ ಒಂದೇ ದಿನದಂದು ಅಭಿಷೇಕ ಹಾಗೂ ತುಳಸಿಯ ಅರ್ಚನೆಯನ್ನು ಮಾಡಿಸ್ತೀವಿ ಅಂದರೆ ಅದನ್ನು ಕೂಡ ಮಾಡಬಹುದು. ದುರ್ಗಾ ಮಾತೆಗೆ ಅಂದರೆ ಗ್ರಾಮ ದೇವತೆಗೆ ಮೊಸರನ್ನವನ್ನು ಕೂಡ ನೈವೇದ್ಯವಾಗಿ ಅರ್ಪಿಸಬಹುದು. ನೋಡಿದ್ರಲ್ಲ, ಈ ದಿನ ಯಾವೆಲ್ಲ ವಿಧಿವಿಧಾನಗಳನ್ನು ಪಾಲಿಸಿದರೆ ಜೀವನದಲ್ಲಿ ಏಳಿಗೆಯನ್ನು ಕಾಣಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ದುರ್ಗಾ ಮಾತೆ, ಜೈ ಶಿವ ಎಂದು ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ಚಾನೆಲ್ ಮೂಲಕ ಭೇಟಿಯಾಗೋಣ. ಜೀವನದಲ್ಲಿ ಕೆಲವೊಮ್ಮೆ ನಿಮ್ಮ ಸುತ್ತಲೂ ಇರುವ ದಾರಿಗಳೆಲ್ಲವೂ ಮುಚ್ಚಿ ಹೋದಂತೆ ಅನಿಸುತ್ತದೆ. ಯಾರನ್ನು ನಂಬಿದ್ದೇವೋ ಅವರು ಕೈ ಬಿಡುತ್ತಾರೆ. ಆಗ ಕತ್ತಲೆಯಲ್ಲಿ ನಿಂತು ದೇವರೇ, ನನ್ನ ಕೈ ಹಿಡಿಯೋಕೆ ಯಾರೂ ಇಲ್ವಾ ಅಂತ ನಾವು ಕೇಳುತ್ತೇವೆ. ಆದರೆ ನಿಮಗೊಂದು ಆಶ್ಚರ್ಯ ಸತ್ಯ ಗೊತ್ತಾ? ನೀವು ಗೆಲ್ಲುವವರೆಗೂ ನಿಮ್ಮ ಬೆನ್ನ ಹಿಂದೆ ಬೆಟ್ಟದಂತೆ ನಿಂತು ಕಾಯಲು ಭೂಮಿಯ ಮೇಲೆ ಇರುವ ಏಕೈಕ ಜಾಗೃತ ದೈವ ಯಾರು ಗೊತ್ತಾ? ಅವನೇ ನಮ್ಮ ಕಲಿಯುಗದ ಕಾವಲುಗಾರ, ಅಪಾರ ಶಕ್ತಿ ಮತ್ತು ಭರವಸೆಯ ಸಂಕೇತ, ಮಹಾವೀರ ಹನುಮಂತ. ಕೋಟಿ ಕೋಟಿ ಭಕ್ತರು ಆಂಜನೇಯನನ್ನ ಕಣ್ಣು ಮುಚ್ಚಿ ಯಾಕೆ ನಂಬುತ್ತಾರೆ ಗೊತ್ತಾ? ಯಾಕೆಂದರೆ ಅವನು ಕೇವಲ ದೇವರಲ್ಲ, ಆಂಜನೇಯನಿಗೆ ಎಂತಹದ್ದೇ ಅಸಾಧ್ಯವಾದದ್ದನ್ನು ಸಾಧಿಸುವ ಶಕ್ತಿ ಇರುವುದು.
ಕೇವಲ ಅವನ ಭುಜಬಲದಲ್ಲಿ ಅಲ್ಲ, ಬದಲಾಗಿ ರಾಮನಾಮದ ಮೇಲಿರುವ ಅವನ ಅಚಲವಾದ ನಂಬಿಕೆಯಲ್ಲಿ. ಕಷ್ಟ ಎಂದು ಕೂಗಿದ ತಕ್ಷಣ ಓಡಿ ಬರುವ ಆತನ ಕರುಣೆಯೇ ಭಕ್ತರ ಅತಿ ದೊಡ್ಡ ಬಲ. ಇವತ್ತು ಹನುಮಂತನ ಬದುಕಿನ ದೈವಿಕ ಮ್ಯಾಜಿಕ್ ಅನ್ನು ನೋಡೋಣ. ಎಷ್ಟೇ ದೊಡ್ಡ ಕಷ್ಟವಿದ್ದರೂ ಅದನ್ನು ಕರಗಿಸುವಂತಹ ಆಂಜನೇಯನ ಒಂದು ಗುಪ್ತ ಪೂಜಾ ರಹಸ್ಯವನ್ನು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಇದು ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಇವತ್ತೇ ದೂರ ಓಡಿಸುವುದು ಖಂಡಿತ. ಹನುಮಂತನಿಗೆ ಆ ಅದ್ಭುತ ಶಕ್ತಿ ಎಲ್ಲಿಂದ ಬಂತು? ಆ ಕತೆ ಶುರುವಾಗುವುದೇ ಒಂದು ವಿಶಿಷ್ಟವಾದ ಜನನದಿಂದ. ಬನ್ನಿ ನೋಡೋಣ. ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ. ಹನುಮಂತನ ಶಕ್ತಿ ಏನು ಅಂತ ತಿಳಿಯಬೇಕಾದ್ರೆ ಮೊದಲು ಅವನು ಹುಟ್ಟಿದ ಹಿನ್ನೆಲೆಯನ್ನು ನಾವು ಅರಿಯಬೇಕು. ಅಂಜನಾದೇವಿ 12 ವರ್ಷಗಳ ಕಾಲ ಕೇವಲ ಗಾಳಿಯನ್ನು ಮಾತ್ರ ಸೇವಿಸಿ ಶಿವನಿಗಾಗಿ ಘೋರ ತಪಸ್ಸು ಮಾಡಿದಳು. ಅಂಜನಾದೇವಿಯ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ವಾಯುದೇವನೇ ಪರಶಿವನ ದಿವ್ಯ ತೇಜಸ್ಸನ್ನು ಒಂದು ಸುಂದರ ಆಶೀರ್ವಾದದ ರೂಪದಲ್ಲಿ ಅವಳ ಮಡಿಲಿಗೆ ತಂದು ಸೇರಿಸಿದ. ಆ ವಾಯುದೇವನ ಕೃಪೆಯಿಂದಲೇ ಜನಿಸಿದ ಕಾರಣ ಆಂಜನೇಯನನ್ನು ನಾವೆಲ್ಲರೂ ಭಕ್ತಿಯಿಂದ ವಾಯುಪುತ್ರ ಎಂದು ಆರಾಧಿಸುತ್ತೇವೆ. ಸ್ನೇಹಿತರೆ, ವಾಯು ಅಥವಾ ಗಾಳಿಯ ಅತಿ ದೊಡ್ಡ ಗುಣ ಏನು ಗೊತ್ತಾ? ಅದನ್ನು ಜಗತ್ತಿನಲ್ಲೇ ಯಾರಿಂದಲೂ ಕಟ್ಟಿ ಹಾಕಲು ಸಾಧ್ಯವಿಲ್ಲ. ಉರಿಯುವ ಬೆಂಕಿಯನ್ನು ನೀರಿನಿಂದ ಆರಿಸಬಹುದು, ಹರಿಯುವ ನೀರನ್ನು ಅಣೆಕಟ್ಟು ಕಟ್ಟಿ ನಿಲ್ಲಿಸಬಹುದು. ಆದರೆ ಬೀಸುವ ಗಾಳಿಯನ್ನು ತಡೆಯುವ ಶಕ್ತಿ ಬ್ರಹ್ಮಾಂಡದಲ್ಲಿ ಯಾರಿಗಾದರೂ ಇದೆಯಾ? ಖಂಡಿತ ಇಲ್ಲ. ಹನುಮಂತನ ವ್ಯಕ್ತಿತ್ವ ಕೂಡ ಅಷ್ಟೇ. ಅವನ ದಾರಿಯಲ್ಲಿ ಸಮುದ್ರ ಅಡ್ಡ ಬಂತು, ಅದನ್ನು ಹಾರಿ ಬೆಂಕಿಯ ಬಂತು. ಲಂಕೆಯನ್ನು ಸುಟ್ಟು ಬಿಟ್ಟ. ಪರ್ವತ ಅಡ್ಡಿ ಬಂತು, ಅದನ್ನೇ ಬೇರು ಸಹಿತ ಕಿತ್ತು ತಂದು ಬಿಟ್ಟ. ಕಟ್ಟಿ ಹಾಕಲು ಅವನು ಸಾಮಾನ್ಯನಲ್ಲ, ಅವನು ಬಿರುಗಾಳಿ. ಈ ವಾಯು ತತ್ವ ನಮಗೆ ಜೀವನದ ಅತಿ ದೊಡ್ಡ ಪಾಠವನ್ನು ಕಲಿಸುತ್ತದೆ. ನಾವು ಜೀವನದಲ್ಲಿ ಒಂದು ಚಿಕ್ಕ ಕಷ್ಟ ಅಥವಾ ಸೋಲು ಎದುರಾದ ತಕ್ಷಣ ಅಯ್ಯೋ ದಾರಿ ಮುಚ್ಚಿ ಹೋಯಿತು ಅಂತ ಅಂದುಕೊಂಡು ಬಿಡುತ್ತೇವೆ. ಆದರೆ ಒಮ್ಮೆ ಗಾಳಿಯನ್ನು ಗಮನಿಸಿ. ಅದರ ದಾರಿಯಲ್ಲಿ ಒಂದು ದೊಡ್ಡ ಬಂಡೆಕಲ್ಲು ಅಡ್ಡ ಬಂದರೆ ಗಾಳಿ ಅಲ್ಲಿಯೇ ನಿಂತು ಬಿಡುತ್ತದೆಯೇ? ಇಲ್ಲ. ಅದು ಆ ಬಂಡೆಯ ಪಕ್ಕದಿಂದಲೋ ಮೇಲಿಂದಲೋ ಸದ್ದಿಲ್ಲದೆ ತನ್ನ ದಾರಿಯನ್ನು ಹುಡುಕಿಕೊಂಡು ಬಿಡುತ್ತದೆ. ನಮ್ಮ ಬದುಕು ಕೂಡ ಹೀಗೆ ಇರಬೇಕು. ಕಷ್ಟಗಳು ಅಡ್ಡ ಬಂದಾಗ ನಿಂತು ಆಳುವುದನ್ನು ಬಿಟ್ಟು ಗಾಳಿಯಂತೆ ಹೊಸ ದಾರಿ ಹುಡುಕುವ ಛಲವನ್ನು ಯಾರು ಬೆಳೆಸುತ್ತಾರೋ ಅವರೇ ನಿಜವಾದ ವಾಯುಪುತ್ರನ ಭಕ್ತರು. ಬಾಲ ಹನುಮಂತ ಸೂರ್ಯನನ್ನೇ ಹಣ್ಣು ಎಂದು ನಂಬಿ ಹಾರಿದ ಕತೆ ಕೇವಲ ತುಂಟತನವಲ್ಲ, ಅದು ಅಡೆತಡೆಗಳಿಗೆ ಎದರದೆ ಗಾಳಿಯಂತೆ ಇದ್ದಂಗೆ ಸೂರ್ಯನನ್ನು ಮುಟ್ಟಬಲ್ಲೆವು ಎನ್ನುವುದರ ಅದ್ಭುತ ಸಂಕೇತ. ಇಷ್ಟೆಲ್ಲ ಅಪಾರ ಶಕ್ತಿ ಇರುವ ಹನುಮಂತ ರಾಮನಿಗೆ ಹೇಗೆ ಹತ್ತಿರವಾದ? ಆ ಶಕ್ತಿ ಭಕ್ತಿಯಾಗಿ ಹೇಗೆ ಬದಲಾಯಿತು? ಬನ್ನಿ ನೋಡೋಣ. ಸ್ನೇಹಿತರೆ, ಪ್ರಪಂಚದಲ್ಲಿ ಎಷ್ಟೋ ಸಂಬಂಧಗಳನ್ನು ನಾವು ನೋಡಿದ್ದೇವೆ. ಆದರೆ ಭಗವಂತ ಮತ್ತು ಭಕ್ತನ ನಡುವೆ ಕೇವಲ ಅಪಾರವಾದ ನಂಬಿಕೆ ಮತ್ತು ಆನಂದವೇ ತುಂಬಿರುವ ಒಂದು ದೃಶ್ಯವನ್ನು ಊಹಿಸಿಕೊಳ್ಳಿ. ರಾಮ ಮತ್ತು ಹನುಮಂತನ ಬಾಂಧವ್ಯ ಇಂತಹದ್ದೇ, ಒಂದು ಅದ್ಭುತ. ಅದು ಕೇವಲ ಒಡೆಯ ಮತ್ತು ಸೇವಕನ ಸಂಬಂಧವಾಗಿರಲಿಲ್ಲ, ಅದು ಪ್ರೀತಿ ಮತ್ತು ಶರಣಾಗತಿಯ ಸಂಕೇತ. ಒಂದು ಸುಂದರ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. ಲಂಕೆಯ ಮೂಲೆ ಮೂಲೆಯನ್ನು ಹುಡುಕಿ ಸೀತಾಮಾತೆಯ ಕುರುಹನ್ನು ತಂದು ಹನುಮಂತ ಅತ್ಯಂತ ಖುಷಿಯಿಂದ ರಾಮನ ಕೈಗಿಡುತ್ತಾನೆ. ಆ ಕ್ಷಣದಲ್ಲಿ ರಾಮನ ಮುಖದಲ್ಲಿ ಮೂಡಿದ ಆನಂದಕ್ಕೆ ಪಾರವೇ ಇರಲಿಲ್ಲ. ತಾನು ನಂಬಿದ್ದ ಭಕ್ತ ಅತಿ ದೊಡ್ಡ ಗೆಲುವು ತಂದುಕೊಟ್ಟಿದ್ದ. ಸಾಮಾನ್ಯವಾಗಿ ಒಬ್ಬ ರಾಜ ಇಂತಹ ದೊಡ್ಡ ಶುಭ ಸುದ್ದಿ ತಂದ ದೂತನಿಗೆ ವಜ್ರ ವೈಡೂರ್ಯಗಳನ್ನು ಉಡುಗೊರೆಯಾಗಿ ಕೊಡುತ್ತಾನೆ. ಆದರೆ ಇಡೀ ಬ್ರಹ್ಮಾಂಡದ ಒಡೆಯನಾದ ರಾಮನ ಮುಖದಲ್ಲಿ ಮಂದಹಾಸ ಬೀರುತ್ತಾ ಅಪಾರವಾದ ಹೆಮ್ಮೆಯಿಂದ ಹೇಳುತ್ತಾನೆ, ಹನುಮ, ನೀನು ತಂದ ಈ ಸಂತೋಷಕ್ಕೆ, ನಿನ್ನ ಈ ವಿಶ್ವಾಸಕ್ಕೆ ಸಾಟಿಯಾದ ಯಾವ ಸಂಪತ್ತು ನನ್ನ ಬಳಿ ಇಲ್ಲ. ನಿನಗೆ ಉಡುಗೊರೆಯಾಗಿ ಕೊಡಲು ನನ್ನ ಬಳಿ ಇರುವುದು ಈ ಪ್ರೀತಿಯ ಆಲಿಂಗನ ಮಾತ್ರ. ಹೀಗೆ ಹೇಳುತ್ತಾ ಅತ್ಯಂತ ಸಂಭ್ರಮದಿಂದ ತನ್ನ 2 ಕೈಗಳನ್ನು ಚಾಚಿ ಆ ವಾನರನನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾನೆ. ಆ ಅಪ್ಪುಗೆಯಲ್ಲಿ ಅಚಲವಾದ ನಂಬಿಕೆ ಮತ್ತು ಗೆಲುವಿನ ಖುಷಿಯಿತ್ತು. ಹನುಮಂತನಿಗೆ ಆ ಕ್ಷಣದಲ್ಲಿ ಇಡೀ ಬ್ರಹ್ಮಾಂಡದ ಆಸ್ತಿ ಸಿಕ್ಕಷ್ಟು ಸಂಭ್ರಮವಾಗಿತ್ತು. ಯಾವಾಗ ನಾವು ನಮ್ಮ ಕೆಲಸವನ್ನು ನಿಸ್ವಾರ್ಥವಾದ ಪ್ರೀತಿಯಿಂದ ಮಾಡುತ್ತೇವೋ ಆಗ ಭಗವಂತನು ಒಲಿಯುತ್ತಾನೆ. ಇಲ್ಲಿ ನಮಗೆ ಸಿಗುವ ಸಂದೇಶ ಏನು? ಜೀವನದಲ್ಲಿ ನಾವು ಸದಾ ನನಗೆ ಅದು ಬೇಕು ಇದು ಬೇಕು ಎಂದು ದೇವರ ಬಳಿ ವ್ಯಾಪಾರ ಮಾಡುತ್ತೇವೆ. ಆದರೆ ಹನುಮಂತ ಹೇಳಿಕೊಡುವುದು ನಿಷ್ಕಲ್ಮಶ ಪ್ರೀತಿಯನ್ನು. ಈ ನಿಷ್ಕಲ್ಮಶ ಪ್ರೀತಿಯ ಅತಿ ದೊಡ್ಡ ಪರೀಕ್ಷೆ ನಡೆದದ್ದು ಯಾವಾಗ ಗೊತ್ತಾ? ಭಗವಂತನಾದ ಶ್ರೀರಾಮನು ತನ್ನ ಭೂಲೋಕದ ಅವತಾರವನ್ನು ಪೂರ್ಣಗೊಳಿಸಿ ತನ್ನ ನಿಜ ಸ್ವರೂಪವನ್ನು ತಾಳಿ ತನ್ನ ಸಾಮ್ರಾಜ್ಯಕ್ಕೆ ಹೊರಟಿದ್ದನು. ಆ ಹೊತ್ತಿನಲ್ಲಿ ಆತನು ತನ್ನ ಪರಮ ಭಕ್ತನನ್ನು ಪ್ರೀತಿಯಿಂದ ಕರೆದು, ಹನುಮ ಬಾ, ನಿನ್ನಂತಹ ಶ್ರೇಷ್ಠ ಭಕ್ತನಿಗೆ ನನ್ನ ಸಾಮ್ರಾಜ್ಯದಲ್ಲಿಯೇ ಮೊದಲ ಸ್ಥಾನವಿದೆ, ನನ್ನ ಜೊತೆ ಬಂದು ಬಿಡು ಎಂದನು. ರಾಮನ ಆ ಮಾತನ್ನು ಕೇಳಿದ ಕೂಡಲೇ ಹನುಮಂತ ಅತ್ಯಂತ ಮುಗ್ಧತೆಯಿಂದ ಭಗವಂತನಲ್ಲಿ ಒಂದು ಪ್ರಶ್ನೆ ಕೇಳುತ್ತಾನೆ.
ಪ್ರಭು, ನೀನು ಕರೆದುಕೊಂಡು ಹೋಗುತ್ತಿರುವ ಆ ಲೋಕದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ನಿನ್ನ ರಾಮ ರಾಮ ಎಂಬ ನಾಮಸ್ಮರಣೆ ಇರುತ್ತದೆಯೇ? ಅಲ್ಲಿ ನಿನ್ನ ಈ ದಯಾಮಯನಾದ ಮಾನವ ರೂಪದ ಕಥೆಗಳನ್ನು ಯಾರಾದರೂ ಹೇಳುತ್ತಾರೆಯೇ? ಆಗ ರಾಮನು ನಸುನಕ್ಕು, ಇಲ್ಲ ಹನುಮ, ಅಲ್ಲಿ ನಾನು ಚತುರ್ಭುಜನಾದ ಪರಮಾತ್ಮ. ಅಲ್ಲಿ ಭೂಮಿಯ ಮೇಲಿರುವಂಥ ನಿನ್ನ ರಾಮನ ಕಥೆಗಳಾಗಲಿ ಭಜನೆಯಾಗಲಿ ಅಲ್ಲಿರುವುದಿಲ್ಲ ಎಂದು ಉತ್ತರಿಸುತ್ತಾನೆ. ಇದನ್ನು ಕೇಳಿದ ಮರುಕ್ಷಣವೇ ಹನುಮಂತನು 2 ಹೆಜ್ಜೆ ಹಿಂದಕ್ಕೆ ಸರಿದು ಭಾವುಕನಾಗಿ ಹೇಳುತ್ತಾನೆ, ಕ್ಷಮಿಸು ಪ್ರಭು, ನಿನ್ನ ಹೆಸರಿಲ್ಲದ ನಿನ್ನ ಕಥೆಗಳಿಲ್ಲದ ಆ ಬಂಗಾರದ ಅರಮನೆ ನನಗೆ ಬೇಡ. ಬದಲಾಗಿ ಈ ಭೂಮಿಯ ಮೇಲೆ ಎಲ್ಲಿಯವರೆಗೆ ಒಬ್ಬ ಸಾಮಾನ್ಯ ಮನುಷ್ಯ ಭಕ್ತಿಯಿಂದ ನಿನ್ನ ರಾಮನಾಮವನ್ನು ಹೇಳುತ್ತಿರುತ್ತಾನೋ ಅಲ್ಲಿಯವರೆಗೆ ನಾನು ಕಣ್ಣಿಗೆ ಕಾಣದಂತೆ ಇದೇ ಭೂಮಿಯಲ್ಲೇ ಉಳಿದು ನಿನ್ನ ಆ ಹೆಸರನ್ನು ಕೇಳುತ್ತಿರುತ್ತೇನೆ. ಸ್ನೇಹಿತರೆ, ಗಮನಿಸಿ, ಯಾವಾಗ ನಾವು ನಮ್ಮ ಕೆಲಸವನ್ನು ಹಾಗೂ ನಮ್ಮವರನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪ್ರೀತಿಸಲು ಶುರು ಮಾಡುತ್ತೇವೋ ಆಗ ಭಗವಂತನಿಗೆ ನಮ್ಮ ಮೇಲೆ ಅಪಾರವಾದ ನಂಬಿಕೆ ಹುಟ್ಟುತ್ತದೆ. ಆ ನಂಬಿಕೆಯೇ ನಮ್ಮ ಕೈಬಿಡದೆ ಕಾಯುವ ದೈವಿಕ ಶಕ್ತಿಯಾಗುತ್ತದೆ. ಹಾಗಾದರೆ ಈಗಲೂ ನಮ್ಮ ನಡುವೆ ಅದೃಶ್ಯವಾಗಿರುವ ಆ ಹನುಮಂತನನ್ನು ನಾವು ಸಂಪರ್ಕಿಸುವುದು ಹೇಗೆ? ಬನ್ನಿ, ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದ ಆ ಪೂಜಾ ರಹಸ್ಯವನ್ನು ಈಗ ತಿಳಿಯೋಣ. ಈ ಪೂಜೆಗೆ ಬೇಕಾಗಿರುವುದು ಬಂಗಾರವಲ್ಲ, ಬೆಳ್ಳಿಯಲ್ಲ, ಕೇವಲ ಒಂದು ವೀಳ್ಯದೆಲೆ. ಯಾಕೆ ವೀಳ್ಯದೆಲೆ ಗೊತ್ತಾ? ಅಶೋಕವನದಲ್ಲಿ ಸೀತಾಮಾತೆ ಹನುಮಂತನಿಗೆ ಆಶೀರ್ವಾದ ಮಾಡುವಾಗ ತನ್ನ ಬಳಿ ಏನೂ ಇಲ್ಲದೆ ಪಕ್ಕದಲ್ಲಿದ್ದ ವೀಳ್ಯದೆಲೆಯನ್ನೇ ತೆಗೆದು ಅವನ ತಲೆಯ ಮೇಲೆ ಇಟ್ಟಿದ್ದಳಂತೆ. ಅಂದಿನಿಂದ ಆಂಜನೇಯನಿಗೆ ಆ ಎಲೆ ಅಂದರೆ ಬಹಳ ಇಷ್ಟ. ಮಂಗಳವಾರ ಅಥವಾ ಶನಿವಾರ ಸಂಜೆ ನಿಮ್ಮ ಮನೆದೇವರ ಕೋಣೆಯಲ್ಲಿ ಒಂದು ದೀಪಕ್ಕೆ ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪದ ದೀಪ ಹಚ್ಚಿ ಒಂದು ಶುದ್ಧವಾದ ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ. ಅದರ ಮೇಲೆ ಸ್ವಲ್ಪ ಸಿಂಧೂರವನ್ನು ಇಡಿ. ಅದನ್ನು ಹನುಮಂತನ ಫೋಟೋದ ಮುಂದಿಟ್ಟು ಭಕ್ತಿಯಿಂದ ಕೈಮುಗಿದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂದು ಮನಸ್ಸಿನಲ್ಲೇ ಜಪಿಸಿ. ಈ ರೀತಿ ಶರಣಾದ ಭಕ್ತನಿಗೆ ವಾಯುಪುತ್ರ ಕಾವಲಾಗಿರುತ್ತಾನೆ. ಸ್ನೇಹಿತರೆ, ಹನುಮಂತ ಎಂದರೆ ಕೇವಲ ಪುರಾಣದ ಕಥೆಯಲ್ಲ, ಅವನು ಅಂತರಂಗದಲ್ಲಿರುವ ವಿಶ್ವಾಸ ಮತ್ತು ಧೈರ್ಯ. ಕಷ್ಟಗಳನ್ನು ನೋಡಿಯ ಈ ಕಷ್ಟ ಎನ್ನುವ ಬದಲು ನನ್ನ ಜೊತೆ ಆಂಜನೇಯನಿದ್ದಾನೆ ಎಂದು ಘರ್ಜಿಸಿ. ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಅಥವಾ ಜೈ ಶ್ರೀರಾಮ್ ಎಂದು ಬರೆಯಿರಿ. ಈ ಕತೆ ನಿಮಗೆ ಅಪಾರವಾದ ಧೈರ್ಯವನ್ನು ತಂದಿದೆ ಎಂದು ನಾನು ನಂಬಿದ್ದೇನೆ. ನಮ್ಮ ಸಂಸ್ಕೃತಿಯ ಇಂತಹ ಅದ್ಭುತ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.